ಮುಖ್ಯ ಅತಿಥಿಗಳು ಉನ್ನತ ಶಿಕ್ಷಣ ಸಚಿವರು ಗುರುಗಳಾದ ಎಂ.ಸಿ. ಸುಧಾಕರ್ ಸರ್ ಮತ್ತೆ ಎಲ್ಲ ಗಣ್ಯ ವ್ಯಕ್ತಿಗಳು. ಈ ಗಾಂಧಿ ಭವನಕ್ಕೂ ಮಹಾತ್ಮ ಗಾಂಧಿಯವರಿಗೂ ನಂದಿ ಬೆಟ್ಟಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಾಗೋ ಗಾಂಧಿ ಭವನಕ್ಕೂ ಈ ಗಾಂಧಿ ಭವನಕ್ಕೂ ಒಂದು ವಿಶಿಷ್ಟತೆ ಇದೆ. 1927ರಲ್ಲಿ ಗಾಂಧೀಜಿಯವರು ಅಂಬೋಲಿ ಅನ್ನೋ ಸ್ಥಳದಲ್ಲಿ ಇರ್ತಾರೆ. ಅಲ್ಲಿಂದ ಅಲ್ಲಿ ವಾತಾವರಣ ಸೆಟ್ ಆಗಲ್ಲ ಅವರು. ಆವಾಗ ಅಲ್ಲಿಂದ ಸಬರ್ಮತಿ ಆಶ್ರಮಕ್ಕೆ ಹೋಗಿ ರೆಸ್ಟ್ ಮಾಡೋಣ ಅಂತ ತೀರ್ಮಾನ ಮಾಡ್ತಾರೆ. ಸಬರ್ಮತಿ ಆಶ್ರಮಕ್ಕೆ ಹೋಗೋಣ ಅಂದ್ರೆ ಅಲ್ಲೂ ಬಿಸಿಲು ಜಾಸ್ತಿ ಇರುತ್ತೆ. ಆವಾಗ ಸಿ ರಾಜಗೋಪಾಲಾಚಾರಿ ಅವರು ಹೇಳ್ತಾರೆ, ಸರಿ ಇನ್ನೊಂದು 2 ತಿಂಗಳಾದ್ಮೇಲೆ ಮೈಸೂರು ಸಂಸ್ಥಾನದಲ್ಲಿ ನಮ್ದು ಖಾದಿ ಪ್ರಮೋಷನ್ ಕಾರ್ಯಕ್ರಮ ಇದೆ. ಆವತ್ತಿನ ಕೋಲಾರ ಜಿಲ್ಲೆ ನಂದಿ ಬೆಟ್ಟ ತುಂಬಾ ವಾತಾವರಣ ಚೆನ್ನಾಗಿರುತ್ತೆ, ಬನ್ನಿ ಅಂದಾಗ 1927 ಏಪ್ರಿಲ್ ತಿಂಗಳಲ್ಲಿ ಬೆಂಗಳೂರಿಗೆ ಬಂದು ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊಂಡು ಅಲ್ಲಿಂದ ನಂದಿ ಬೆಟ್ಟಕ್ಕೆ ಬಂದು 60 ದಿನ ಉಳ್ಕೋಬೇಕು ಅಂತಿರ್ತಾರೆ. ಆದ್ರೆ 15 ದಿನ ಮುಂಚೆನೆ ತಮ್ಮ ವಾಸ್ತವ್ಯ ಇದು ಮಾಡಿ ಚಿಕ್ಕಬಳ್ಳಾಪುರಕ್ಕೆ ಬಂದು ಇಲ್ಲಿ ಮನವಿಗಳನ್ನ ಸಲ್ಲಿಸಿ ವಾಪಸ್ ಹೋಗ್ತಾರೆ. ಇದು 1927ರಲ್ಲಿ ಮೊದಲನೇ ಸಲ. ನಂತರ ಮೊದಲನೇ ಭೇಟಿಯಲ್ಲಿ 45 ದಿನ ಇರ್ತಾರೆ. ನಂತರ ಮದ್ರಾಸ್ ಸಂಸ್ಥಾನದಲ್ಲಿ ಓಡಾಡ್ಕೊಂಡು ಇರ್ಬೇಕಾದ್ರೆ 1936ರಲ್ಲಿ ಅವರಿಗೆ ರಕ್ತದೊತ್ತಡ ಜಾಸ್ತಿ ಆಗುತ್ತೆ ಗಾಂಧೀಜಿಯವರಿಗೆ. ಆವಾಗ ಏನ್ ಮಾಡ್ತಾರೆ, ಮತ್ತೆ ಕುಮಾರಕೃಪಾ ಗೆಸ್ಟ್ ಹೌಸ್ ಬಂದು 1936 ಮೇ 10ನೇ ತಾರೀಕು ಅಲ್ಲೊಂದು 2 ದಿನ ಉಳ್ಕೊಂಡು ಬೆಟ್ಟ ಹತ್ತೀನಿ ಅಂತ ಬರ್ತಾರೆ. ಅವತ್ತು ಅಧಿಕಾರಿಗಳೆಲ್ಲ ಒಂದು ರೂಟ್ ಇದು ಮಾಡಿದ್ರೆ ಅವತ್ತು ನಂದಿ ಬೆಟ್ಟದ ದಕ್ಷಿಣ ಭಾಗದಲ್ಲಿರುವ ಕುಡುಪಿ ಕಡೆಯಿಂದ ಮಣ್ಣಿನ ರಸ್ತೆಯಲ್ಲಿ ಬೆಟ್ಟಕ್ಕೆ ಹತ್ತು ಹೋಗ್ತಾರೆ ಗಾಂಧೀಜಿಯವರು. ಅಲ್ಲಿ ಮತ್ತೆ ಒಂದಷ್ಟು ದಿನಗಳು ಉಳ್ಕೊತಾರೆ. ಅದಾದ್ಮೇಲೆ ಅವತ್ತದು ಇವತ್ತನ್ನ ನಾವು ಮೇಲ್ಗಡೆ ಗಾಂಧಿ ಭವನ ಅಂತ ಕರಿತೀವಿ. ಅವತ್ತು ಅದು ಕಬ್ಬನ್ ಭವನ ಅಂತ ಇರುತ್ತೆ. ನಂತರ ಗಾಂಧೀಜಿಯವರು ವಾಪಸ್ ಹೋಗ್ತಾರೆ. ಸಿ ರಾಜಗೋಪಾಲಾಚಾರಿ ಅವರು ಗಾಂಧೀಜಿಯವರನ್ನ ಇಲ್ಲಿ ಕರ್ಕೊಂಡ್ ಬರ್ತಾರೆ. ನಂತರ ಸಿ ರಾಜಗೋಪಾಲಾಚಾರಿ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರೆ, ಗವರ್ನರ್ ಜನರಲ್ ಆಗಿರ್ತಾರೆ. ಅದಾದ ನಂತರ ಕೆ.ಸಿ. ರೆಡ್ಡಿ ಅವರು ನಮಗೆ ಮೊದಲ ಮುಖ್ಯಮಂತ್ರಿಗಳಾಗಿದ್ದಾಗ ಗಾಂಧೀಜಿಯವರು ತೀರ್ಕೊಂಡಾಗ ಅವ್ರ ಅಸ್ಥಿಕೆನ ತಗೊಂಡ್ಬಂದು ಕೆ.ಸಿ. ರೆಡ್ಡಿ ಅವರು ಚಿಂತಾಮಣಿ ಅಂತರ್ಗಂಗೆಯಲ್ಲಿ ಮತ್ತೆ ನಂದಿಯಲ್ಲಿ ಎರಡೂ ಕಡೆ ವಿಸರ್ಜನೆ ಮಾಡ್ತಾರೆ. ಸೊ ಈ ಅಂತರ್ಗಂಗೆ ಮತ್ತೆ ನಂದಿಯಲ್ಲಿ ಎರಡೂ ಕಡೆ ನಮ್ಮ ಗಾಂಧೀಜಿಯವರ ಅಸ್ಥಿಕೆ ವಿಸರ್ಜನೆ ಆಗಿದೆ ಅನ್ನೋದು ನಮ್ಮ ಸೌಭಾಗ್ಯ. ಸೊ ಈ ನಂದಿ ಬೆಟ್ಟಕ್ಕೆ ಇದೊಂದು ವಿಶಿಷ್ಟವಾದ ಇತಿಹಾಸ ಇದೆ. ಸೊ ಮಹಾತ್ಮ ಗಾಂಧೀಜಿಯವರ ಕೊಡುಗೆ ಮತ್ತೆ ಬಹಳಷ್ಟು ಗೊತ್ತಿರಬೇಕು. ಬಾಪು ಅಂತ ಕರೀತಾರೆ. ಬಾಪು ಅಂದ್ರೆ ತಂದೆ ಅಂತ. ಮಹಾತ್ಮ ಗಾಂಧೀಜಿಯವರಿಗೆ ಬಾಪು ಅಂತ ಮೊದಲು ಕರೆದಿದ್ಯಾರು? 1944ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸಿಂಗಪೂರ್ ರೇಡಿಯೋದಲ್ಲಿ ಮಾತಾಡ್ತಾರೆ. ಯಾಕೆಂದ್ರೆ ಗಾಂಧೀಜಿಯವರು ಶ್ರೀಮತಿ ಆದಂತ ಕಸ್ತೂರಿಬಾಯಿ ಅವರು ತೀರ್ಕೊಂಡಿರ್ತಾರೆ. ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಣ ಅಂತ ಸಿಂಗಪೂರ್ ರೇಡಿಯೋ ಅಲ್ಲಿ ಮಾತಾಡ್ತಾ ಮೊದಲನೇ ಬಾರಿ ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧೀಜಿಯವರನ್ನ ಬಾಪು ಅಂತ ಕರೀತಾರೆ. ಆವತ್ತಿಂದ ಅದು ಬಾಪು ಅನ್ನೋ ಹೆಸರು ಪಾಪ್ಯುಲರ್ ಆಗುತ್ತೆ. ಮತ್ತೆ ಗಾಂಧಿಯವರಿಗೆ ಮಹಾತ್ಮ ಅಂತ ಕರೆದಿದ್ದು ರವೀಂದ್ರನಾಥ್ ಟ್ಯಾಗೋರ್ ಅವರು. ಸೊ ಗಾಂಧಿಗೆ ಮಹಾತ್ಮ ಅಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೆಸರಿಡ್ತಾರೆ. ಬಾಪು ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಸಿಂಗಪೂರ್ ರೇಡಿಯೋದಿಂದ ಕರೀತಾರೆ. ಗಾಂಧೀಜಿಯವರ ಬಗ್ಗೆ ಸಾಕಷ್ಟು ಇದೆ. ಅವ್ರು ಮತ್ತೆ ಒಂದು ವಿಶೇಷ ಹೇಳ್ತಾರೆ. ದ ಮಾರಲ್ಸ್ ಆಫ್ ವೆಜಿಟೇರಿಯನಿಸಮ್ ಅಂತ ಒಂದು ಪುಸ್ತಕ ಬರೆದು ಅವ್ರ ಫುಡ್ ಸ್ಟೈಲ್ ಬಗ್ಗೆ ಹೇಳ್ತಾರೆ. ಅವ್ರ ಜೀವನ ಪರ್ಯಂತ ವೆಜಿಟೇಬಲ್ಸ್ ಡ್ರೈ ಫ್ರೂಟ್ಸ್ ತಿನ್ಕೊಂಡೇ ಬದುಕಿರ್ತಾರೆ. ಇದು ಅವ್ರು ಬರೆದಿರೋ ಪುಸ್ತಕದಲ್ಲಿ ದ ಮಾರಲ್ಸ್ ಆಫ್ ವೆಜಿಟೇರಿಯನಿಸಮ್ ಬುಕ್ಕಲ್ಲಿ ಹೇಳಿದ್ದಾರೆ. ನಂತರ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ ಬರೆದು ಬಹಳಷ್ಟು ಪುಸ್ತಕ ಬರೆದು ಇವತ್ತು ಗಾಂಧೀಜಿಗೂ ನಂದಿ ಬೆಟ್ಟಕ್ಕೆ ಅಂತ ಇತಿಹಾಸ ಇದೆ. 1927ರಲ್ಲಿ ಒಮ್ಮೆ, 36ರಲ್ಲಿ ಒಮ್ಮೆ, 60ಕ್ಕೂ ಹೆಚ್ಚು ದಿನ ವಾಸ್ತವ್ಯ ಹೂಡಿರ್ತಾರೆ. ಇದು ಗಾಂಧೀಜಿಗೂ ಈ ಗಾಂಧಿ ಭವನಕ್ಕೂ ಸಂಬಂಧ ಇದೆ. ಅವರ ಆದರ್ಶಗಳು ನಮಗೆಲ್ಲ ಇನ್ಸ್ಪಿರೇಷನ್. ಇವತ್ತು ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವೈಲೆನ್ಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ವಿಶ್ವಸಂಸ್ಥೆಯಲ್ಲಿ ಅವ್ರ ಒಂದು ಹೆಸರಿದೆ. ನೆಲ್ಸನ್ ಮಂಡೇಲಾ ಆಫ್ರಿಕಾದ ಪ್ರೆಸಿಡೆಂಟ್ ಆದಾಗ ಐ ಇನ್ಸ್ಪೈರ್ಡ್ ಬೈ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧೀಜಿ ಅಂತ ಹೇಳ್ತಾರೆ. ಜಗತ್ತಿನ ಶ್ರೇಷ್ಠ ಲೀಡರ್ಸು ಗಾಂಧಿಯಿಂದ ಇನ್ಸ್ಪೈರ್ ಆಗಿದ್ದಾರೆ. ಸೊ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳು ನಮಗೆಲ್ಲ ಇನ್ಸ್ಪಿರೇಷನ್ ಅಂತ ಹೇಳ್ತಾ ಅವ್ರು ಹೇಳಿರೋ ಒಂದು ವಿಚಾರಗಳನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದ್ರೆ ಎಲ್ಲರಿಗೂ ಪ್ರತಿಯೊಬ್ಬರು ಮತ್ತೊಮ್ಮೆ ಧನ್ಯವಾದ.